ಜೈ ಭೀಮ್ ಬಂಧುಗಳೇ, ಅಂಬೇಡ್ಕರ್ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರಿಗೆ ಮನವಿ ಸಲ್ಲಿಸುವ ವಿಚಾರವಾಗಿ ಈ ದಿನ ಜಿಲ್ಲಾ ಕಚೇರಿಯ ಬಳಿ ಸೇರಿದ್ದು. ವಿಚಾರ ಏನೆಂದರೆ 2026ನೇ ಬಜೆಟಿನ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಲೇಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದೆವು. ಏನಪ್ಪ ಅಂತಂದರೆ ವಿಚಾರ, ಆಗಸ್ಟ್ 1ನೇ ತಾರೀಕು 2024ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪಿನಲ್ಲಿ ಈ ದಿನ ಎಚ್.ಎನ್. ನಾಗಮೋಹನ್ ದಾಸ್ರವರು ಸಹ ಒಂದು ಅರ್ಥಗರ್ಭಿತವಾದಂಥ ಒಂದು ವರದಿಯನ್ನು ಸಲ್ಲಿಸಿರ್ತಾರೆ ಕರ್ನಾಟಕ ಸರ್ಕಾರಕ್ಕೆ. ಆ ಒಂದು ವರದಿಯನ್ನ ಮೂಲಕ ಇವರು ರಾಜ್ಯ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರ್ತಿರ್ಲಿಲ್ಲ. ಆದರೆ ಇವತ್ತು ಮಾಡಿರ್ತಕ್ಕಂಥ ಗೊಂದಲದಲ್ಲಿ ಸರ್ವರು SC ಸಮುದಾಯದಲ್ಲಿ ಏನಿದ್ರೋ ಎಲ್ಲರೂ ಸಹ ನೋವಿನಲ್ಲಿದ್ದಾರೆ ಅನ್ನೋ ಒಂದು ಘಂಟಾಘೋಷವಾಗಿ ಕೆಲವರೆಲ್ಲರೂ ಹೇಳ್ತಿದ್ದಾರೆ. ಆದರೆ ಇವತ್ತು ಎಲ್ಲದನ್ನು ಕಳ್ಕೊಂಡು ಸಹ ನಾವು ಯಾರದೇ ಒಂದು ಅನ್ನ ಕಸಿದಲೆ ನಮ್ಮನ್ನು ಪಡ್ಕೊಂಬಕ್ಕೋಸ್ಕರ, ನಮ್ಮ ಪಾಲನ್ನ ಪಡ್ಕೊಂಬಕ್ಕೋಸ್ಕರ ನಾವು ಇವತ್ತು ಹೋರಾಟಕ್ಕೆ ಎಲ್ಲ ರೀತಿಯಾಗೂ ಇಳಿತಾ ಇದ್ದೀವಿ. ನಮ್ಮ ಇವತ್ತು ಏನು ಮಾದಿಗ ಪ್ರವರ್ಗ ಎ ಜಾತಿ ಪ್ರಮಾಣ ಪತ್ರವನ್ನು ರೋಸ್ಟರ್ ಬಿಂದುವಿನ ಪ್ರಕಾರ ಯಾವ ರೀತಿ ನಡೀತಿದೆಯೋ ಅದೇ ರೀತಿ ಯಥಾಸ್ಥಿತಿ ನಡೀಬೇಕು. ಅದೇ ರೀತಿ ನಮ್ಮ ಆದಿಜಾಂಬವ ನಿಗಮ, ಬಾಬು ಜಗಜೀವನ್ ರಾಮ್ ಲಿಡ್ಕರ್, ಅದೇ ರೀತಿ ಸಫಾಯಿ ಕರ್ಮಚಾರಿಗಳಿಗೆ 2,02,000 ಕೋಟಿಯನ್ನು ಅನುದಾನ ಮೀಸಲಿಡಬೇಕು ಈ ಬಜೆಟ್ನಲ್ಲಿ. ಅದೇ ರೀತಿ ನಮ್ಮ ಹಿರಿಯೂರು ತಾಲೂಕು ಹಿರಿಯೂರು ನಗರದ ಬಾಬಾ ಸಾಹೇಬರು ಪ್ರತಿಮೆ, ಕಂಚಿನ ಪ್ರತಿಮೆಗೆ ಭವ್ಯ ಮಂಟಪ ನಿರ್ಮಾಣ ಮಾಡಲು ಒಂದು ಬಜೆಟಿನಲ್ಲಿ ಅನುದಾನವನ್ನು ಕಡ್ಡಾಯವಾಗಿ ಇಡಲೇಬೇಕು. ಅದೇ ರೀತಿ ನಮ್ಮ SCP TSP ಅನುದಾನದಲ್ಲಿ ಪರಿಶಿಷ್ಟ ಜಾತಿಯವರ ಎಲ್ಲ ಹಣ ದುರ್ಬಳಕೆ ಆಗ್ತಾಯಿದೆ. ಆ ದುರ್ಬಳಕೆ ಆಗ್ತಿರ್ತಕ್ಕಂಥ ಹಣವನ್ನು ದಯಮಾಡಿ SC STಗಳಿಗೇ ಬಳಸಬೇಕು, SC ST ಸಮುದಾಯಗಳಿಗೆ ಬಳಸಬೇಕು. ಆ ಹಣನ ದುರ್ಬಳಕೆ ಮಾಡ್ಕೋಬಾರ್ದು. ಅದೇ ರೀತಿ SC ST ಅನುದಾನ ಆಗೋದಕ್ಕೆ ಕಾರಣವಾದಂಥ 7C ಎಂಬ ಕಾಲಮನ್ನು ಅತಿ ಬೇಗವಾಗಿ ಈ ಒಂದು ನಮ್ಮ ಬಜೆಟ್ನಲ್ಲಿ ಅದನ್ನು ರದ್ದುಗೊಳಿಸಬೇಕು. ಯಾವುದೇ ರೀತಿ ಗೊಂದಲಗಳು ಆಗದಲ್ಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಸಹ ನಮಗೆ ಎಲ್ಲ ರೀತಿಯಾಗೂ ನಮಗೆ ದಾರಿ ಮಾಡ್ಕೊಂಡು ಕೊಟ್ಟು ಅಲ್ಲಿ ಏನು ನೋವುಗಳು ಆಗದಲ್ಲೇ ಈ ಸತಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತೇಳಿ ಈ ಮೂಲಕ ಹೇಳ್ತಾ, ನನ್ನ ಹೆಸರು ರಾಮಚಂದ್ರಪ್ಪ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಅಂಬೇಡ್ಕರ್ ಸಂವಿಧಾನ ಸಂರಕ್ಷಣಾ ಸಮಿತಿ. ಜೈ ಭೀಮ್.